ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು ಮತ್ತವರ ಬೆಂಬಲಿಗರು ಕೇಳ್ತಾನೆ ಇದ್ದಾರೆ. ಈಗ ಅದಕ್ಕೆ ಸಂಬಂಧಿಸಿದಂತ ಒಂದು ಡೀಟೇಲ್ ಲಭ್ಯ ಆಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಶೀಘ್ರವೇ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸೋಮವಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಭೇಟಿ ನೀಡುವಂತ ಸಾಧ್ಯತೆ ಇದೆಯಂತೆ. ರಾಹುಲ್ ಗಾಂಧಿ ನಾಡದ್ದು ಭಾನುವಾರ ಭಾರತಕ್ಕೆ ವಾಪಸ್ ಬರ್ತಾರೆ. ಭಾನುವಾರ ರಾತ್ರಿ ಅವರು ದೆಹಲಿಗೆ ತಲುಪ್ತಾರೆ. ಸೋಮವಾರ ಭೇಟಿಗೆ ಸಮಯ ಸಿಗುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದ್ದಾವೆ. ಆಷಾಢ ಆರಂಭ ಆಗ್ತಾ ಇದೆ. ಆಷಾಢದಲ್ಲೇ ಸಚಿವ ಸಂಪುಟ ವಿಸ್ತರಣೆಯಾಗುವಂತ ಸಾಧ್ಯತೆಗಳು ದಟ್ಟ. ಸಾಮಾನ್ಯವಾಗಿ ಶುಭ ಕಾರ್ಯವನ್ನ ಆಷಾಢ ತಿಂಗಳಲ್ಲಿ ಮಾಡೋದಿಲ್ಲ, ಆದರೆ ಇದು ರಾಜಕಾರಣ. ಶಾಸಕರು ಎಷ್ಟು ಡೆಸ್ಪರೇಟ್ ಆಗಿದ್ದಾರೆ ಅಂತಂದ್ರೆ ಯಾವ ಕ್ಷಣದಲ್ಲಾದರೂ ಕೂಡ ಮಂತ್ರಿ ಆದ್ರೆ ನನಗೂ ಓಕೆ, ಆಷಾಢ ಆದ್ರೇನು ಅಮಾವಾಸ್ಯೆ ಆದ್ರೇನು ಯಾವ ದಿನ ಆದ್ರೂ ತೊಂದರೆ ಇಲ್ಲ, ಮಂತ್ರಿ ಮಾಡಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶ ಕೊಡಿ. ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಶಾಸಕರು ಮಂತ್ರಿಗಳಾಗಬೇಕು. ಸೊ ಈಗ ಭಾನುವಾರ ರಾಹುಲ್ ಗಾಂಧಿ ಬಂದ್ರು, ಸೋಮವಾರ ಡಿ.ಕೆ. ಶಿವಕುಮಾರ್ ಹೋದ್ರು, ಅಲ್ಲಿ ಮಾತುಕತೆ ಆಯ್ತು ಅಂತಂದ್ರೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಸಚಿವ ಸಂಪುಟ ವಿಸ್ತರಣೆ ಆಷಾಢದಲ್ಲೇ ಆಗತ್ತೆ. ಸೊ ಅದಕ್ಕೂ ಓಕೆ ಅನ್ನುವಂಥ ಸ್ಥಿತಿಯಲ್ಲಿ ಶಾಸಕರಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಆಷಾಢ, ಶ್ರಾವಣ, ಅಮಾವಾಸ್ಯೆ, ಇನ್ನೊಂದು ಮತ್ತೊಂದು ಯಾವುದೋ ಬೇಡ, ಕೊಟ್ರೆ ಈ ಕ್ಷಣವೇ ತೆಗೆದುಕೊಳ್ಳುವ ಅಂತ ಮನಸ್ಥಿತಿಯಲ್ಲಿದ್ದಾರೆ. ಸೊ ಏನಾಗತ್ತೆ ದೆಹಲಿಯಲ್ಲಿ? ರಾಹುಲ್ ಗಾಂಧಿ ಭಾನುವಾರ ಬಂದ್ರೆ ಸೋಮವಾರ ಭೇಟಿಗೆ ಅವಕಾಶ ಸಿಗೋ ಸಾಧ್ಯತೆ ಇದೆಯಾ? ಬಹುತೇಕ ಆ ಲಕ್ಷಣಗಳು ಕಾಣಿಸ್ತಾ ಇದೆ ರಕ್ಷತ್. ಕಾರಣ ಇಷ್ಟೇ, ಈಗ ಉಳಿದಿರುವಂತ ಸಮಯ ಬಹಳ ಕಡಿಮೆ ಇದೆ. ಇದರಲ್ಲಿ ನೀವು ಆಷಾಢ, ಅಮಾವಾಸ್ಯೆ, ಶ್ರಾವಣ ಈ ರೀತಿಯ ಲೆಕ್ಕಾಚಾರದಲ್ಲಿ ಹೋದ್ರೆ ಪುನಃ ಈಗ BBMP ಎಲೆಕ್ಷನ್ ಬರುತ್ತೆ, ಅದು ಮುಗಿಲಿ ಅಂತಾರೆ. ಅದಾದ ನಂತರ ZPTP ಎಲೆಕ್ಷನ್, ಅದು ಮುಗಿಲಿ ಅಂತಾರೆ. ಹೀಗೆ ಮುಂದುವರಿತಾ ಹೋಗ್ತದೆ. ಒಂದೊಂದು ಕಾರಣವೂ ಕೂಡ ಸಿಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಆಗಸ್ಟ್ ಅಲ್ಲಿ ನಿಮ್ಗೆ ಇದು ಅಧಿವೇಶನವೂ ಕೂಡ ಇರುವಂತ ಕಾರಣಕ್ಕೋಸ್ಕರ ಅಷ್ಟೊತ್ತಿಗೆ ಒಂದು ತಯಾರಿ ಕೂಡ ಮಾಡ್ಬೇಕಾಗತ್ತೆ. ಇಲಾಖೆಗಳಲ್ಲಿ ಏನಾಗಿದೆ ಏನಿಲ್ಲ, ಮತ್ತೆ ಉತ್ತರ ಕೊಡುವಂತ ಸಂದರ್ಭದಲ್ಲೂ ಕೂಡ ಎಲ್ಲವನ್ನೂ ಕೂಡ CM ಒಬ್ಬರೇ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ, ಮಾಡೋಣ ಅನ್ನುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ಇರ್ಬೋದು, ಅವರ ಆಪ್ತ ಬಳಗ ಇರ್ಬೋದು, ಆಷಾಢ ಆದ್ರೆ ಏನು ಅನ್ನುವಂತ ಪ್ರಶ್ನೆ ಕೂಡ ಮುಂದಿಟ್ಟಿರುವಂತದ್ದು. ಈ ಆಷಾಢದಲ್ಲಿ ಎಲ್ಲವೂ ಕೂಡ ಸರ್ಕಾರವೂ ಕೂಡ ಈಗ ಅಧಿಕಾರ ಸ್ವೀಕಾರ ಮಾಡಿರುವ ಸರ್ಕಾರವೂ ಕೂಡ ನಡೀತಾನೆ ಇರುತ್ತೆ. ಇದನ್ನ ನೋಡಿದಂತ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಆಷಾಢ ಮಾಸ, ಅಮಾವಾಸ್ಯೆ ಅನ್ನುವಂತ ಅಡ್ಡ ಇಡುವುದು ಏಕೆ, ಮತ್ತೆ ಮೂಢನಂಬಿಕೆಯಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ಈವನ್ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು. ಸೊ ಇದೆಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಕೂಡಲೇ CM ಅವ್ರಿಗೆ ಕರೀತಾರೆ. CM ಮತ್ತೆ ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರೆಲ್ಲರೂ ಕೂತು ಒಂದು ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸುವಂತ ಸಾಧ್ಯತೆ ಇದೆ. ಇಷ್ಟರ ನಡುವೆ 14ನೇ ತಾರೀಕು ಅಮಾವಾಸ್ಯೆ ಕೂಡ ಇರುವಂತದ್ದು. ಹಾಗಾಗಿ ನೀವೆಷ್ಟೇ ಸ್ಪೀಡ್ ಆಗಿ ಮಾಡಿದ್ರೂ ಕೂಡ ಆ ದಿನಗಳು ದಾಡ್ತವೆ, 2 ಅಥವಾ 3 ದಿನಗಳು. ಇದನ್ನ ನೋಡಿದಂತ ಸಂದರ್ಭದಲ್ಲಿ ಆಷಾಢದಲ್ಲಾದರೂ ಸರಿ ಮಾಡೋಣ ಅನ್ನುವಂತ ಒಂದು ಇದಕ್ಕೆ ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿ. ಸಂಪುಟ ವಿಸ್ತರಣೆಗೋಸ್ಕರ ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ. ಬೇಡಿಕೆ ಇಡ್ತಾ ಇರುವಂತ ಶಾಸಕರು ಅಂದ್ರೆ ನಾನು ಮಂತ್ರಿ ಆಗಬೇಕು ಅಂತ ಬೇಡಿಕೆ ಇಡ್ತಾ ಇರುವಂತ ಶಾಸಕರ ಸಂಖ್ಯೆ ಬಹಳ ದೊಡ್ಡದಿದೆ. 40ರಿಂದ 50 ಶಾಸಕರಿದ್ದಾರೆ. ತೀವ್ರ ಪೈಪೋಟಿ ಇದೆ. ಈ ಮಧ್ಯೆ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾದರು ಮುಖ್ಯಮಂತ್ರಿ. ಸಂಪುಟದಲ್ಲಿ ಅವಕಾಶ ಸಿಗದವರು ಮುನಿಸಿಕೊಳ್ಳುತ್ತಾರೆ ಮುಂದಕ್ಕೆ, ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ಅವರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಯಾಕಂತಂದ್ರೆ ಮಂತ್ರಿ ಮಾಡೋದಕ್ಕೆ ಅವಕಾಶ ಇರೋದು 20 ಶಾಸಕರನ್ನ ಮಾತ್ರ. ನೀವು 40-50 ಜನ ಆಕಾಂಕ್ಷಿಗಳಿದ್ದಾಗ ಎಲ್ಲರನ್ನೂ ಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮಂತ್ರಿ ಆಗದೇ ಇರುವಂತ ಶಾಸಕರು ಮುನಿಸಿಕೊಳ್ಳುವಂತ ಸಾಧ್ಯತೆ ಇದೆ, ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಸಹಜವಾಗೇ ಇದೆ. ಆ ಕಾರಣಕ್ಕಾಗಿ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶಾಸಕರ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬೆಳಗಾವಿ ಪ್ರವಾಸದಲ್ಲಿದ್ದರು. ಈ ವೇಳೆ ಬೆಳಗಾವಿ ಸೇರಿ ಕಿತ್ತೂರು ಕರ್ನಾಟಕ ಭಾಗದ 25ಕ್ಕೂ ಅಧಿಕ ಶಾಸಕರ ಜೊತೆಗೆ ಅವರು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿಯ ಪ್ರಭಾವಿ ರಾಜಕಾರಣಿಗಳು, ಶಾಸಕರು ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಂದ್ರೆ ಒಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಕೊಡೋದಕ್ಕಾಗಲ್ಲ ಅನ್ನುವಂಥ ಸ್ಥಿತಿ ಇರೋದ್ರಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಮೊನ್ನೆ ತಾನೇ ಬೆಂಗಳೂರಲ್ಲಿ ಅವರ ಆಪ್ತ ಶಾಸಕರ ಮೀಟಿಂಗ್ ಆಯಿತು, ಡಿನ್ನರ್ ಪಾರ್ಟಿ ಆಯಿತು. ಈಗ ಬೆಳಗಾವಿಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.